ಮಂಟೂರು ರೋಡಲ್ಲಿ ಏನು ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಮಂಟೂರು ರೋಡ್ ಹತ್ರ ಮಲ್ಲಿಕ್ ಜಾನ್ ಅಂತ ಒಬ್ಬ 27-28 ವರ್ಷ ವಯಸ್ಸಿನ ಒಬ್ಬ ಹುಡುಗಂದು ಕೊಲೆ ಮಾಡಿದರು. ಆ ಪ್ರಕರಣದಲ್ಲಿ ಈವರೆಗೆ 11 ಜನರ ದಸ್ತಗಿರಿ ಆಗಿದೆ. ಮತ್ತು ಇನ್ನು ಪ್ರಮುಖ ಆರೋಪಿಗಳಲ್ಲಿ 2 ಪ್ರಮುಖ ಆರೋಪಿಗಳನ್ನು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಅದು ಅವ್ರ ಪಾತ್ರ ಕನ್ಫರ್ಮ್ ಆಗಿ ಅವ್ರನ್ನ ನಾವು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಕೊಡ್ತೀವಿ. ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ತಾಯಿದ್ದೀವಿ. ಅವರು ಯಾರು ಅನ್ನುವಂಥದ್ದು ಈಗಷ್ಟೇ ನನಗೆ ಮಾಹಿತಿ ಬಂದಿದೆ. ಅವ್ರ ಪಾತ್ರ ಏನಿದೆ ಅನ್ನೋದು ಕನ್ಫರ್ಮ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂಥ ಸಂದರ್ಭ ಬಂತು ಅಂದರೆ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಮಾಹಿತಿ ನೀಡ್ತೀವಿ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನವೆಂಬರ್ 13ರಂದು ಮಲಿಕ್ ಜಾನ್ ಯುವಕನ ಮೇಲೆ ಗ್ಯಾಂಗ್ ವಾರ್ ನಡೆದ ಸಂದರ್ಭದಲ್ಲಿ ಗ್ಯಾಂಗ್ ವಾರ್ಗೆ ಮಲಿಕ್ ಜಾನ್ ಬಲಿಯಾಗಿದ್ದ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಒಂದು ರೀತಿಯ ಮಲಿಕ್ ಜಾನನ ಕುಟುಂಬ ಮತ್ತು ನೆರೆಯವರು ಆಕ್ರೋಶಗೊಂಡಿದ್ದರು. ಮಲಿಕ್ ಜಾನ್ ಕೊಲೆಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಮಲಿಕ್ ಜಾನ್ ಕುಟುಂಬಸ್ಥರು ಮತ್ತು ಮಂಟೂರು ರಸ್ತೆಯ ಸುತ್ತಮುತ್ತಲಿನ ನಿವಾಸಿಗಳು ಪೊಲೀಸರ ವಿರುದ್ಧ ಕಿಡಿಕಾರಿದರು. ಜೊತೆಗೆ ಮಲಿಕ್ ಜಾನ್ ಅಮಾಯಕ ವ್ಯಕ್ತಿಯಾಗಿದ್ದಾನೆ, ಈತನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಆತನ ಕೊಲೆಗೆ ಕಾರಣ ಆಗಿತ್ತು. ಮತ್ತು ಈ ಮಲಿಕ್ ಜಾನ್ ಕೊಲೆ ಏನು ಮಾಡಿದ ಬಂಗಾರು ಬಾಲ್ಯ ಅಲಿಯಾಸ್ ಬಾಲ್ಯ, ಇವನ ಹಿಂದ್ಗಡೆ ಕಾಣದ ಕೈಗಳು ಕೆಲಸ ಮಾಡಿವೆ ಎಂಬ ಗಂಭೀರ ಆರೋಪ ಮಾಡಿದರು. ಈ ಕೊಲೆಗೆ ಸಂಬಂಧಪಟ್ಟಂತೆ ಈ ಕೊಲೆ ಹಿಂದ್ಗಡೆ ಅಂದರೆ ರಿಂಗ್ ಮಾಸ್ಟರ್ ಏನಿದ್ದಾರೆ ಈ ಜಾಧವ್ ಮತ್ತು ಸಹೋದರಿದ್ದಾರೆ ಎಂಬ ಆರೋಪನ ಮಾಡಿ ಮಲಿಕ್ ಜಾನನ ಸಹೋದರರು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟಿಗೆ ಒಂದು ದೂರನ್ನು ಕೊಟ್ಟಿದ್ದರು. ಮತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನು ಒತ್ತಾಯ ಮಾಡಿದರು. ಈ ಕೊಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಪೊಲೀಸರು ಕಳೆದ ಕೆಲ ದಿನಗಳಿಂದ ಒಂದು ವಿಶೇಷ ತಂಡನ ಮಾಡಿದರು. SAP ಚಿಕ್ಕಮಂಟ್ ನೇತೃತ್ವದಲ್ಲಿ ಯಾರು ಪ್ರಮುಖವಾಗಿ ಕೊಲೆಗೆ ಕಾರಣರಾಗಿರ್ತಾರೆ ಆ ಆರೋಪಿಗಳನ್ನು ಬಂಧನ ಮಾಡಬೇಕು ಎಂಬ ಒತ್ತಾಯ ಆಗಿತ್ತು. ಇದರಿಂದ ಒಂದು ರೀತಿಯ ಇಡೀ ಈ ವಿವಾದ ಸಾಕಷ್ಟು ಚರ್ಚೆಗೂ ಸಹ ಗ್ರಾಸವಾಗಿತ್ತು. ಇಲ್ಲ ಒಂದು ಕಡೆ ಮಲಿಕ್ ಜಾನನ ಕೊಲೆ ಮಾಡಿದಂಥ ಆರೋಪಿಗಳು ಆತನ ಹಿಂದ್ಗಡೆ ಇರತಕ್ಕಂಥ ಏನು ಕಿಂಗ್ ಪೆನ್ಗಳಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಎಂಬ ಅಥವಾ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಈ ಕೊಲೆಯಿಂದ ಪಾರಾಗಲಿಕ್ಕೆ ಸಂಚನ ರೂಪಿಸ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಿತ್ತು. ಈ ಎಲ್ಲ ಸಂದರ್ಭದಲ್ಲಿ ಈಗ ಒಂದು ಪ್ರಮುಖವಾಗಿ ಮಲಿಕ್ ಜಾನನ ಕೊಲೆಗೆ ಸಂಬಂಧಪಟ್ಟಂತೆ 2 ಪ್ರಮುಖ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಈ ಗದಗದ ಜಿಲ್ಲೆಯ ಬೆಟಗೇರಿಯಲ್ಲಿ ಲಾಡ್ಜ್ ಒಂದರಲ್ಲಿ ಅಭಿಷೇಕ್ ಜಾಧವ್ ಇರ್ಬೋದು ಮತ್ತು ರವಿ ಜಾಧವ್ ಅವರನ್ನು ತಡರಾತ್ರಿ ಬಂಧನ ಮಾಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಕರೆತಿದ್ದಾರೆ. ಒಟ್ಟು ಇವತ್ತು ಸಹ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಇದುವರೆಗೆ ಮಲಿಕ್ ಜಾನ್ ಕೊಲೆಗೆ 11 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಇನ್ನೂ ಸಹ ಆರೋಪಿಗಳನ್ನು ಬಂಧನ ಮಾಡಬೇಕು. ಕೊಲೆಯ ಏನು ತನಿಖೆ ಪ್ರಗತಿಯಲ್ಲಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿರೋದು. ನೋಡಬೇಕಾದ್ರೆ ಮಲಿಕನ ಕೊಲೆಗೆ ನ್ಯಾಯವನ್ನು ಇನ್ನಷ್ಟು ಪೊಲೀಸರು ಒದಗಿಸಿಕೊಡ್ತಾರಾ ಎಂಬುದನ್ನು. ಕ್ಯಾಮರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.